ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಮನೇಲಿ ಗಾಜಿನ ಬಳೆಗಳಿದ್ದೇ ಇರ್ತಾವಲ್ಲ, ಒಂದು ಗಾಜಿನ ಬಳೆ ಮತ್ತು ರಬ್ಬರ್ ಬ್ಯಾಂಡ್ ತಗೋಬೇಕು. ರಬ್ಬರ್ ಬ್ಯಾಂಡು ನೀಟಾಗಿ ಬಳೆಗೆ ಹಾಕ್ಕೊಬಿಡ್ಬೇಕು. ನಾನು ಈ ಥರ ಬಳೆ ತಗೊಂಡಿದ್ದೀನಿ ಅಂತ ನೀವು ಇದೇ ಬಳೆ ಅಲ್ಲ, ನಿಮ್ಮ ಮನೇಲಿ ಯಾವ್ದು ಬಳೆ ಇದ್ದರೆ ಗಾಜಿಂದು ಆ ಗಾಜಿನ ಬಳೆ ತಗೊಳ್ಳಿ. ಮತ್ತು ಬಟ್ಟೆ ಪೀಸು, ನೀವು ಪ್ಯಾಂಟು, ಲೆಗಿನ್ಸ್ ಪ್ಯಾಂಟ್ದು ಇಲ್ಲ ವೇಲು, ಬೆಡ್ಶೀಟು ಯಾವ ಬಟ್ಟೆಯಲ್ಲಾದರೂ ಹಳೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡು ತಗೋಬೋದು. ನೋಡಿ, ನಾನು ಸೇಮ್ ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ಈ ಥರ ಸೇಮ್ 4 ಕಡೆ ಗಂಟು ಹಾಕಿದ್ಮೇಲೆ ಒಂದು ಬೇಷನ್ ಇಕ್ಕೋಬೇಕು. ಈ ಥರ ಬಟ್ಲೆ ಯಾವುದನ್ನು ಸ್ಟೀಲ್ದು ಇಕ್ಕೊಂಡು ಎರಡನ್ನೂ ಸೇರಿಸಿ ಗಂಟು ಹಾಕಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಟೈಟಾಗಿ ಗಂಟು ಹಾಕ್ಕೊಳ್ಳಿ, ಲೂಸಾಗಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎರಡೂ ಸೈಡ್ ಈ ಥರ ಇಟ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ 4 ಪೀಸಸ್ ಹಾಕಿದ್ದೀವಲ್ಲ, 4 ಬಟ್ಟೆ ಪೀಸ್ನು ಇದೇ ಥರನೇ ಗಂಟು ಹಾಕ್ಕೊಂಡು ಬರಬೇಕು. ಗಂಟು ಹಾಕ್ಕೊಂಡ್ಮೇಲೆ ತಿರುಗಿಸಿದ್ದೀನಿ ನೋಡಿ. ಮತ್ತೆ 4 ಬಟ್ಟೆ ಪೀಸ್ ತಗೋಬೇಕು. ನೀವು ಮತ್ತೆ 4 ಬಟ್ಟೆ ಪೀಸ್ನು ಇದೇ ಥರನೇ ಮಾಡಿಬಿಟ್ಟು ಹಿಂದ್ಗಡೆ ಗಂಟು ಹಾಕ್ಬಿಟ್ಟೆ. ನಾನು ವೇಲಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಳೆ ವೇಲುಗಳು ಸಾಮಾನ್ಯವಾಗಿರುತ್ತಲ್ಲ, ವೇಲಲ್ಲಿ ಮಾಡ್ಕೋಬೋದು. ಇಲ್ಲ ಸೀರೆಯಲ್ಲಿ ಮಾಡ್ಕೊತೀವಂದರೆ ಸೇಮ್ ಲಾಸ್ಟ್ ಎಡ್ಜಸ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇದೇ ಥರನೇ ಲಾಸ್ಟ್ ಎಡ್ಜಸ್ವರೆಗೂ ನೀವು ಇದೇ ಥರನೇ ಮಾಡ್ಕೊಂಡು ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಂಡು ಬಂದು ಒಂದು ರೌಂಡ್ ಆಗೋದ್ಮೇಲೆ ಮತ್ತು ಮೇಲೆ ಇರೋ ಮನೆ ಕೆಳಗಡೆಗೆ ಹೋಗುತ್ತೆ. ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಬರ್ಬೇಕು. ನಿಮ್ಮ ಹತ್ರ ಯಾವ್ಯಾವ ಕಲರ್ ವೇಲ್ ಇದೆಯೋ ಒಂದೊಂದು ಪೀಸಸ್ ಕಟ್ ಮಾಡ್ಕೊಳ್ಳಿ. ಇದು ಕಲರ್ಫುಲ್ಲಾಗಿರುತ್ತೆ. ಇಲ್ಲ ನಾವು ಡಬಲ್ ಕಲರೇ ಮಾಡ್ಕೊತೀವಂದರೆ ಹಂಗೆ ಬೇಕಾದರೂ ಮಾಡ್ಕೋಬೋದು. ನನ್ನ ಹತ್ರ ಹಳೆ ವೇಲ್ಗಳಿತ್ತಲ್ಲ, 4 ಸುತ್ತು ನೋಡಿ, ಒಂದು ವೇಲ್ ತಗೊತೀರಲ್ಲ 4 ಸುತ್ತು ಬರಬೇಕು. ಮತ್ತು ಇನ್ನೊಂದು ವೇಲ್ ಯೂಸ್ ಮಾಡ್ಕೊಳ್ಳಿ. ಇದು ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ತುಂಬ ಸುಲಭ, ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಒಂದು 10-15 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ನೋಡಿ, ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವೇಲು, ಇನ್ನೊಂದು ಕಲರ್ದು, ಇದಕ್ಕೆ ಸೂಜಿ ದಾರದಲ್ಲಿ ಹೊಲ್ಕೋಬಿಡಿ. ಇಲ್ಲ ಚಿಕ್ಕದಾಗಿ ಗಂಟು ಹಾಕ್ಕೊತೀವಂದರೆ ಗಂಟು ಬೇಕಾದರೂ ಹಾಕ್ಕೋಬೋದು. ನಾನು ಸೂಜಿ ದಾರದಲ್ಲೇ ಹೊಲ್ಕೊಬಿಡ್ತಾ ಇದ್ದೀನಿ. ನೀವು ಅಷ್ಟೇ ಸೂಜಿ ದಾರದಲ್ಲಿ ಒಂದು ಸ್ವಲ್ಪನೇ ಅಲ್ವಾ, ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಮತ್ತು ಲಾಸ್ಟ್ ಎಡ್ಜಸ್ಗೆ ಸೇಫ್ಟಿ ಪಿನ್ ಹಾಕ್ಕೊಂಡು ಮತ್ತು ಫಸ್ಟ್ ನಾನು ಹೆಂಗೆ ಮಾಡಿದ್ನೋ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ಬೇಕು. ನೀವು ಮೇಲೆ ಮನೆ ಮತ್ತು ಒಂದು ಮೇಲೆ ಒಂದು ಕೆಳಗಡೆ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಮತ್ತು ಲಾಸ್ಟ್ ಎಡ್ಜಸ್ ಬರುತ್ತಲ್ಲ, ಆವಾಗ ಮೇಲೆ ಮನೇನ ಕೆಳಗಡೆಗೆ ಹಾಕಿ ಇದೇ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ನೋಡಿ, ನಾನು ಕಲರ್ ನನ್ನ ಹತ್ರ ವೇಲುಗಳು ಯಾವ್ಯಾವ ಕಲರ್ ಇತ್ತೋ ಆ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ಸುಲಭ. ನೀವು ಇವಾಗ ಟಿ ವಿ ಏನಾದರೂ ನೋಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ತುಂಬ ಬೇಗನೂ ಆಗುತ್ತೆ. ನಿಮಗಿದಕ್ಕೆ ಏನು ಹೊಲಿಗೆ ಯಂತ್ರ ಏನು ಬೇಡ, ಕಮ್ಮಿ. ಇವಾಗ ವೇಲಂತೂ ಇರುತ್ತೆ, ಇಲ್ಲ ಸೀರೆ ಇರುತ್ತೆ, ಟೀ ಶರ್ಟು, ಪ್ಯಾಂಟು, ಯಾವುದೇ ಬಟ್ಟೆ ಬೇಕಾದರೂ ನೀವು ತಗೋಬೋದು. ನಾನು ವೇಲಲ್ಲೇ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೇನು ಸ್ವಲ್ಪ ಇದೆ, ಸ್ವಲ್ಪನೂ ಲಾಸ್ಟ್ ಎಡ್ಜಸ್ ಅದನ್ನು ಮಾಡಿಬಿಟ್ಮೇಲೆ ಲಾಸ್ಟಲ್ಲಿ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಬಿಡಿ. ಸೇಫ್ಟಿ ಪಿನ್ ತೆಗೆದುಬಿಟ್ಟು ಒಂದು 2-3 ಸತಿ ಗಂಟು ಹಾಕ್ಕೊಳ್ಳಿ ಬಂದುಬಿಡ್ದೀರ. ಮತ್ತು ತಿರುಗಿಸ್ಬಿಡಿ, ಬಟ್ಲನ್ನ ತಿರುಗಿಸ್ಬಿಟ್ಟು ಇದನ್ನು ಕಟ್ ಮಾಡಿಬಿಡಿ. ನೋಡಿ, ಆ ಎಕ್ಸ್ಟ್ರಾ ಇತ್ತಲ್ಲ ಗಂಟು ಹಾಕಿದ್ವಲ್ಲ, ಎಕ್ಸ್ಟ್ರಾ ಬಟ್ಟೆನೂ ರೌಂಡಾಗಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಬಟ್ಟೆ ಪೀಸ್ ಇತ್ತಲ್ಲ ಎಕ್ಸ್ಟ್ರಾ, ಇದನ್ನು ಬೇಕಾದರೆ ನೀವು 2 ಹಿಡ್ಕೊಂಡು ಗಂಟು ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಎಣೆದಿರ್ತೀರಲ್ಲ, ಅದ್ರ ಒಳಗಡೆಗೆ ಈ ಪೀಸ್ಗಳನ್ನೂ ಒಳಗಡೆಗೆ ಸೇರಿಸ್ಬಿಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೇಮ್ ನೀವು ಕೂಡ ಇದೇ ಥರನೇ ಮಾಡ್ಕೋಬೇಕು. ಈ ಬಟ್ಟೆ ಪೀಸು ಎಕ್ಸ್ಟ್ರಾ ಇರೋದನ್ನು ಒಳಗಡೆಗೆ ಸೇರಿಸ್ಕೊಂಡು ಹೋಗಬೇಕು. ಹಿಂಗೆ ಮಾಡೋದ್ರಿಂದ ತುಂಬ ದಿನ ಬಾಳಿಕೆನೂ ಬರುತ್ತೆ. ನೋಡೋಕ್ಕೂ ಡಿಫ್ರೆಂಟಾಗಿ ನೀವೇ ನೋಡ್ತಾ ಇದ್ದೀರಲ್ಲ, ವೇಲಲ್ಲಿ ನಾನು 4-5 ವೇಲ್ ಯೂಸ್ ಮಾಡಿಬಿಟ್ಟು ಇದನ್ನು ಮಾಡಿರೋದು. ಡಿಫ್ರೆಂಟಾಗಿರುತ್ತೆ, ನೋಡೋಕ್ಕೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಮತ್ತು ಮಧ್ಯದಲ್ಲಿ ಗಾಜಿನ ಬಳೆ ಹಾಕಿದ್ವಲ್ಲ, ಇದನ್ನು ಕತ್ರಿಯಲ್ಲಿ ಈ ಥರ ಹೊಡೆದ್ರೆ ಗಾಜಿನ ಬಳೆ ಒಡೆದೋಗುತ್ತೆ. ಮತ್ತು ಆ ಪೀಸಸ್ನು ಗಾಜಿನ ಬಳೆದು ನೀಟಾಗಿ ತೆಗೆದುಬಿಡಿ. ನೀಟಾಗಿ ಒಂದು ಪೀಸು ಬಿಡಬೇಡಿ, ನೀಟಾಗಿ ತೆಗೆದುಬಿಡಿ. ನಾನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಗಾಜಿನ ಬಳೆ ನೀಟಾಗಿ ತೆಗೆದುಬಿಟ್ಟೆ. ಸಿಂಪಲ್ಲಾಗಿ ₹1 ಖರ್ಚಿಲ್ದಿರ ಮನೇಲಿರೋದ್ರಲ್ಲೇ ಈ ಥರ ಡೋರ್ ಮ್ಯಾಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.